ಹಲವು ದಿನಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಆದ್ರೆ ಜಿಬಿಎ ಕಾರ್ಯಾಚರಣೆಗೆ ಕ್ಯಾರೆ ಅಂತ ಇಲ್ಲ ವ್ಯಾಪಾರಿಗಳು. ಒತ್ತುವರಿ ತೆರವು ಮಾಡಿದ ಜಿಬಿಎ ಅಧಿಕಾರಿಗಳಿಗೆ ವ್ಯಾಪಾರಿಗಳು ಶಾಕ್ ಕೊಟ್ಟಿದ್ದಾರೆ. ಫುಟ್ಪಾತ್ ತೆರವು ಮಾಡಿದ ಕೆಲ ಹೊತ್ತಿನಲ್ಲೇ ಮತ್ತದೇ ಜಾಗದಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ನಗರದ ಹಲವೆಡೆ ತಳ್ಳೋ ಗಾಡಿ ಪೆಟ್ಟಿ ಅಂಗಡಿಗಳನ್ನಿಟ್ಟು ವ್ಯಾಪಾರವನ್ನ ಮುಂದುವರಿಸಿದ್ದಾರೆ. ಕೆಆರ್ ಮಾರ್ಕೆಟ್ ಬಳಿ ಹಳೆ ರೀತಿಯಲ್ಲೇ ಅಂಗಡಿಗಳನ್ನ ಇಟ್ಟು ವ್ಯಾಪಾರವನ್ನ ಕಂಟಿನ್ಯೂ ಮಾಡಿದ್ದಾರೆ ವ್ಯಾಪಾರಿಗಳು. ಜಿಬಿಎ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಅಂಗಡಿಗಳನ್ನ ಅಂದರೆ ಫುಟ್ಪಾತ್ ಮೇಲೆ ಯಾರ್ಯಾರು ಅಂಗಡಿಗಳನ್ನ ಅನಧಿಕೃತವಾಗಿ ಹಾಕೊಂಡಿದ್ದಾರೋ ಅಂತಹ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದಾರೆ. ಆದರೆ ತೆರವು ಮಾಡಿ ಕೆಲ ಗಂಟೆಗಳಲ್ಲೇ ವ್ಯಾಪಾರಿಗಳು ಮತ್ತೆ ಅದೇ ಜಾಗದಲ್ಲಿ ಅಂಗಡಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ನಲ್ಲಿರುವಂತಹ ಫುಟ್ಪಾತ್ ಮೇಲಿದ್ದೀನಿ. ಫುಟ್ಪಾತ್ ಮೇಲೆ ನಾವು ನೋಡ್ಬೋದು, ಯಾವಾಗ ಜಿಬಿಎ ಅಧಿಕಾರಿಗಳು ಬಂದು ಈ ಫುಟ್ಪಾತ್ ಮೇಲೆ ಇದ್ದಂತಹ ಅಂಗಡಿಗಳನ್ನು ಯಾವಾಗ ಅವರು ತೆರವು ಮಾಡಿದ್ರು ಅದಾದ ಕೆಲ ಗಂಟೆಗಳಲ್ಲೇ ಮತ್ತೆ ಅಂಗಡಿಗಳನ್ನು ಹಾಕೊಂಡಿದ್ದಾರೆ. ಇಡೀ ಏನು ಮಾರ್ಕೆಟ್ನಾದ್ಯಂತಹ ನಾವು ನೋಡ್ಬೋದು, ಎಲ್ಲೆಲ್ಲಿ ತೆರವು ಮಾಡಿದ್ರು ಅಲ್ಲಿ ಮತ್ತೆ ಅಂಗಡಿಗಳನ್ನು ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಜಿಬಿಎ ಹೇಳುತ್ತೆ ಎಲ್ಲೂ ಕೂಡ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಇತ್ತ ನಗರಾಭಿವೃದ್ಧಿ ಸಚಿವರು ಕೂಡ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇರುವಂಥದ್ದು, ಪಾದಚಾರಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ದೀವಿ, ಇಲ್ಲ ಅಂತಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ. ಆದರೆ ಅವರು ಮಾಡಿರುವಂತಹ ಕೆಲಸವನ್ನು ಈಗಾಗಲೇ ಸಾರ್ವಜನಿಕರು ಎಲ್ಲರೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವೇ ಗಂಟೆಗಳಲ್ಲಿ ಮತ್ತೆ ಅಂಗಡಿಗಳನ್ನ ಹಾಕ್ಕೊಳ್ತಾ ಇರುವಂಥದ್ದು ದೃಶ್ಯ ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರಿಗಳನ್ನ ಕೇಳ್ತೀನಿ, ಮೇಡಮ್ ಇಲ್ಲಿ ಅಂಗಡಿಗಳನ್ನ ಯಾವಾಗ ತೆರವು ಮಾಡಿಸಿದ್ರು? ಮೇಡಮ್ 3 days ಆಯ್ತು ಮೇಡಮ್. ಮತ್ತೆ ಅಂಗಡಿಗಳನ್ನ ಹಾಕೊಂಡಿದ್ದೀರಾ ನೀವು? ಹೌದಿಲ್ಲ, ರಿಕ್ವೆಸ್ಟ್ ಕೇಳಿದ್ವಿ ಸರ್, ನಮ್ಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನಾವೇನು ಪಾದಚಾರಿಗಳಿಗೆ ಏನು ನಾವು ಡಿಸ್ಟರ್ಬ್ ಮಾಡಲ್ಲ, ನಾವು ಸೈಡಲ್ಲಿ ಹಾಕೋತೀವಿ ಅಂತ ಕೇಳಿದ್ವಿ. ಆಯಿತು ಸೈಡಲ್ಲಿ ಹಾಕೊಳ್ಳಿ, ನೈಟ್ ಆದರೆ ಇಲ್ಲಿ ಗಾಡಿ ಬಿಡಬೇಡಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಹಾಕೋತೀವಿ. ಅಂದರೆ ಇವಾಗ ಒಂದು ಸಲ ನಿಮ್ಮನ್ನ ಎಲ್ಲರೂ ಇಲ್ಲಿ ಖಾಲಿ ಮಾಡಿಸಿದ್ದಾರೆ? ಖಾಲಿ ಒಂದು ವಾರ ನಮಗೂ ಡಿಸ್ಟರ್ಬ್, 1 ವಾರ 15 ದಿನ ನಮ್ಗೆ ತುಂಬ ಡಿಸ್ಟರ್ಬ್ ಆಯ್ತು. ಓಕೆ, ತಗ್ಸಿದ್ರು ಮತ್ತು ಗಿರಾಕಿಗಳು ವಾಪಸ್ ಹೋಗೋದು, ನಾವು ತಂದು ಇಲ್ಲಿ ಹಾಕೊಂಡು ಮಾಡೋಣ ಅನ್ನೋಷ್ಟೊಳಗೆ ತಗ್ಸೋದು, ಆಮೇಲೆ ನಮಗೆ ತುಂಬ ಲಾಸ್ ಮಾಡ್ಕೊಂಡ್ವಿ. ಆಮೇಲೆ ಈಗ ಒಂದು 3 days ಇಂದ ಪರವಾಗಿಲ್ಲ. ಆದರೆ ಇಲ್ಲಿ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ಅಲ್ಲ ಮಾರ್ಕೆಟಲ್ಲಿ ಓಡಾಡುವಂತಹ ಜನ? ನಾವು ಇಲ್ಲಿ ಸೈಡಲ್ಲಿ ಇದ್ದೀವಲ್ಲ, ಆ ಕಡೆ ಗಾಡಿಗಳಿರುತ್ತೆ, ಆ ಕಡೆ ಏನೋ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಹೋಗಕ್ಕೆ ಬರುತ್ತೆ. ಇದೇ ರೀತಿ ಅಂದರೆ ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಹೌದು ಮಾಡಿದ್ರು, ಅದನ್ನು ಸರಿನೇ ಅವ್ರು ಮಾಡಿದ್ದು, ಗೌರ್ಮೆಂಟ್ ಮಾಡಿದ್ದು ಸರಿನೇ, ನಾವಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಮ್ಮನ್ನು ಸ್ವಲ್ಪ ನೋಡ್ಬೇಕಲ್ವಾ. ಸೈಡಲ್ಲಿ ಒಂದು ಜಾಗ, ಈ ಜಾಗಕ್ಕೆ ನಾವು ಲೈನ್ ಹಾಕ್ತೀವಮ್ಮ, ಇಲ್ಲೇ ಮಾಡ್ಕೊಳ್ಳಿ ಅಂದ್ರೆ ಮಾಡ್ತೀವಲ್ಲ. ಅಂದರೆ ನಿಮ್ಗೆ ಒಟ್ಟಿನಲ್ಲಿ ಏನಾದರೂ ಪರಿಹಾರ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋರು, ನಮ್ಮ ತಾಯಿ ನಮ್ಮ ಅಜ್ಜಿ ಕಾಲದಿಂದ ಎಲ್ಲ ನಾವು ಜನರಿಗೆ ಇದರಿಂದ ಏನು ಜನನು ಇವಾಗ ಒಂದು 3 days 4 days ಅವರು ಬಂದು ವಾಪಸ್ ಹೋದ್ರಲ್ವ, ಅವ್ರಿಗೂ ಸಮಸ್ಯೆ ತಾನೆ, ತರಕಾರಿ ಸಿಕ್ಕಿಲ್ಲ ಅಂದ್ರೆ. ಇಲ್ಲೇ ಅಂಗಡಿ ಹಾಕೊಂತೀರಿ? ಹಾಕೋತೀವಿ ಮೇಡಮ್. ಮತ್ತೆ ತೆಗ್ಸಿದ್ರೆ ಗೌರ್ಮೆಂಟ್ ಎಲ್ಲ ತೆಗಿಲೇಬೇಕು, ಆದರೆ ತೆಗಿಬಾರ್ದು ಮೇಡಮ್. ಬಡವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ನಮಗೂ ಕಷ್ಟ ಆಗುತ್ತೆ, ನಾವು ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ಇದೆ. ಅದಕ್ಕೋಸ್ಕರ ಏನೋ ನೋಡಿ ಮಾಡಿಕೊಡಿ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.